ಸದ್ಧರ್ಮ ಜೈನ ಬಾಂಧವರಿಗೆ ಜಯ ಜಿನೇಂದ್ರಗಳು. ನನ್ನ ಹೆಸರು ಮಣಿಕಂಠ್ ಪವನ್ ಪಾಟೀಲ್. ಊರು ಹಲಗ, ತಾಲೂಕು, ಜಿಲ್ಲಾ ಬೆಳಗಾವಿ. ಆನಂದವೆಂಬ ಚೂಳಿಕೆಯ ಮೇಲೆ ಶ್ರೀ ಸುಮತಿನಾಥ ತೀರ್ಥಂಕರರು 1,72,82,71,718 ಮುನಿಗಳ ಸಹಿತ ಅವಿಚಲ ಕೂಟದಲ್ಲಿ ಮುಕ್ತರಾದರು. ಅವರೆಲ್ಲರ ಅಡಿಗಳಿಗೆ ವಂದಿಸುತ್ತಾ ಇವತ್ತು ನಾನು ಸುಮತಿನಾಥ ತೀರ್ಥಂಕರರ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಇವರು 24 ತೀರ್ಥಂಕರರಲ್ಲಿ ವರ್ತಮಾನ ಅವಸರ್ಪಿಣಿ ಕಾಲದ 5ನೇ ತೀರ್ಥಂಕರರಾಗಿದ್ದಾರೆ. ಸುಮತಿನಾಥರು ಜಂಬೂ ದ್ವೀಪದ ಭರತ ವರ್ಷದಲ್ಲಿರುವ ಅಯೋಧ್ಯ ನಗರದಲ್ಲಿ ವೈಶಾಖ ಶುದ್ಧ 8ನೇ ದಿನದಂದು ಇಕ್ಷ್ವಾಕು ವಂಶದಲ್ಲಿ ಜನಿಸಿದರು. ಇವರ ತಂದೆ ಮೇಘರಾಜ, ತಾಯಿ ಸುಮಂಗಳಾದೇವಿ. ಇವರ ಲಾಂಛನ ಚಕ್ರವಾಕ ಪಕ್ಷಿ, ಏಕೆಂದರೆ ಅದು ಶಕ್ತಿ, ಜ್ಞಾನ ಮತ್ತು ಆತ್ಮೋನ್ನತಿಯ ಸಂಕೇತವಾಗಿದೆ. ಇವರು 40 ಲಕ್ಷ ಪೂರ್ವ ಆಯುಷ್ಮಾನುಳ್ಳವರಾಗಿದ್ದರು. ಇವರ ಶರೀರವು 300 ಬಿಲ್ಲುಗಳಷ್ಟು ಎತ್ತರವಾಗಿತ್ತು. ಇವರು ತುಂಬುರ ಎಂಬ ಯಕ್ಷನನ್ನು ಹೊಂದಿದ್ದು, ವಜ್ರಾಕುಶ ಎಂಬ ಯಕ್ಷಿಣಿಯನ್ನು ಹೊಂದಿದ್ದರು. ಇವರು ಸುವರ್ಣ ಬಣ್ಣದ ಸುಂದರ ಆಕಾರವುಳ್ಳವರಾಗಿದ್ದರು. ಇವರ ಜನ್ಮವನ್ನು ನೋಡುವುದಾದರೆ ಪೂರ್ವ ಮಹದೀಯ ಕ್ಷೇತ್ರದ ಪುಷ್ಕಲಾವತಿ ಎಂಬ ದೇಶದ ಪುಂಡರಿಕಿನಿ ನಗರದ ರಾಜ ರತಿಸೇನ ಆಗಿದ್ದರು. ಈ ರತಿಸೇನನು ನೀತಿ ಸಂಪನ್ನನು, ನಿರ್ವ್ಯಸನು ಆಗಿದ್ದನು. ಕಾಲ ಕಳೆದ ಹಾಗೆ ರತಿಸೇನನಿಗೆ ಯಾವುದು ದೋಷರಹಿತ ಸುಖ, ಯಾವುದು ಸರ್ವೋತ್ಕೃಷ್ಟವಾದ ಸುಖ ಎಂದು ತಿಳಿದು ಸಂಸಾರದಲ್ಲಿ ಸುಖವಿಲ್ಲದೆಂದು ತಿಳಿದು ವಿರಕ್ತನಾಗಿ ರಾಜ್ಯವನ್ನು ತನ್ನ ಮಗನಾದ ಅತಿರಥನಿಗೆ ವಹಿಸಿಕೊಟ್ಟು ಕೊನೆಗೆ ದರ್ಶನ, ವಿಶುದ್ಧಿ ಮೊದಲಾದ ಷೋಡಶನ ಕಾರಣಗಳಿಂದ ತೀರ್ಥಂಕರರ ಪುಣ್ಯನಾಮವನ್ನು ಗಳಿಸಿ ಸನ್ಯಾಸತ್ವ ವಿಧಿಯಿಂದ ಮಡಿಜು ವೈಜಯಂತಿ ವಿಮಾನದಲ್ಲಿ ಅಹಮೀಂದ್ರ ತತ್ವವನ್ನು ಹೊಂದಿದನು. ಈ ಅಹಮೀಂದ್ರನು ದೇವನಾಗಿ ಪುನರ್ಜನ್ಮ ಪಡೆದು ಎಲ್ಲ ಸುಖವನ್ನು ಭೋಗಿಸಿ ವಿಜಯ ಆಯಾಮದಲ್ಲಿ ಪುನರ್ಜನ್ಮ ಪಡೆದರು. ಅಹಮೀಂದ್ರ ದೇವನು ವಿಜಯ ಆಯಾಮವನ್ನೇ ತೊರೆದಾಗ ಆತ್ಮವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಬದಿಗೆಯ ಮಘಾ ನಕ್ಷತ್ರದಲ್ಲಿ ಅಯೋಧ್ಯೆಯ ರಾಜ ಮೇಘರಾಜ ಅವರ ಪತ್ನಿ ಸುಮಂಗಳಾದೇವಿಯ ಗರ್ಭಕ್ಕೆ ಇಳಿದರು. ರಾಣಿ ಗರ್ಭದಲ್ಲಿದ್ದಾಗ 16 ಸ್ವಪ್ನಗಳನ್ನು ಕಂಡಳು. ತನ್ನ ಪತಿಯಿಂದ ಆ ಸ್ವಪ್ನಗಳ ಫಲಗಳನ್ನು ಕೇಳಿ ತಿಳಿದುಕೊಂಡಳು. 9ನೆಯ ತಿಂಗಳಲ್ಲಿ ಚೈತ್ರ ಶುದ್ಧ ಏಕಾದಶಿ ದಿನ ರಾಣಿ ಭವಿಷ್ಯದ ತೀರ್ಥಂಕರನಿಗೆ ಜನ್ಮ ನೀಡಿದಳು. ಆಗ ದೇವೇಂದ್ರರು ಆ ಮಗುವನ್ನು ಮೇರುಗೆಯ ಮೇಲೆ ತೆಗೆದುಕೊಂಡು ಹೋಗಿ ಜನ್ಮಾಭಿಷೇಕೋತ್ಸವವನ್ನು ಮಾಡಿ ಸುಮತಿ ಎಂದು ಹೆಸರನ್ನಿಟ್ಟು ಮತ್ತೆ ಮೇಘರಾಜನ ರಾಜಭವನಕ್ಕೆ ಕರೆದುಕೊಂಡು ಬಂದರು. ಸುಮತಿ ಎಂದರೆ ಸು ಎಂದರೆ ಒಳ್ಳೆಯ, ಮತಿ ಎಂದರೆ ಜ್ಞಾನ, ಬುದ್ಧಿವಂತಿಕೆ, ಒಟ್ಟಾರೆಯಾಗಿ ಒಳ್ಳೆಯ ಬುದ್ಧಿವಂತಿಕೆಯ ಹೊಂದಿರುವ ಎಂದರ್ಥ. ಇವರು ಚಿಕ್ಕವರಿದ್ದಾಗ 3 ರೀತಿಯ ಜ್ಞಾನಗಳನ್ನು ಹೊಂದಿದ್ದರು. ಅವುಗಳೆಂದರೆ ಶುತಜ್ಞಾನ, ಮತಿಜ್ಞಾನ ಮತ್ತು ಅವಧಿ ಜ್ಞಾನಗಳು. ಜಗತ್ತಿನಲ್ಲಿ ಅಶಾಂತಿಗೆ ಕಾರಣ ಹಿಂಸೆ, ಅಹಂಕಾರ, ಶಾಂತಿಯ ದಾರಿ ಅಹಿಂಸೆ ಮತ್ತು ವಿನಯದಲ್ಲಿ ಎಂದು ಹೇಳಿದರು. ಸುಮತಿನಾಥರು ದೊಡ್ಡವರಾದಂತೆ ವಿವಿಧ ಪ್ರದೇಶಗಳ ಅನೇಕ ರಾಜಕುಮಾರಿಯನ್ನು ಮದುವೆಯಾದರು. ಎಲ್ಲ ಸುಖವನ್ನು ಭೋಗಗಳನ್ನು ಅನುಭವಿಸಿ ಸಂಸಾರದಿಂದ ವಿರಕ್ತನಾಗಿ ಅಯೋಧ್ಯೆಯಲ್ಲಿ ವೈಶಾಖ ಶುದ್ಧ ನವಮಿ ದಿನ ಸೇತುಕ ಎಂಬ ವನದಲ್ಲಿ ಪ್ರಿಯಾಂಗು ಎಂಬ ವೃಕ್ಷದ ಕೆಳಗೆ 1,000 ರಾಜರ ಸಹಿತ ದೀಕ್ಷೆ ತೆಗೆದುಕೊಂಡರು. 2 ದಿನದ ನಂತರ ವಿಜಯಪುರ ನಗರದ ರಾಜ ಪದ್ಮರಾಜರ ಕಡೆಯಿಂದ ಮೊದಲ ಆಹಾರವನ್ನು ತೆಗೆದುಕೊಂಡರು. ಜೈನ ಧರ್ಮದ ಸತ್ಯ, ಅಹಿಂಸೆ, ಕ್ಷಮೆ, ಸಮಾನತೆ, ಆತ್ಮಶುದ್ಧಿ ಈ ಜೀವನದ ಪಾಠಗಳನ್ನು ಎಲ್ಲ ಕಡೆ ತೊಡಗಿದರು. ಅಯೋಧ್ಯೆಯಲ್ಲಿ ಸೇತುಕವನದಲ್ಲಿ ಛದ್ಮವೇಷ 20 ವರ್ಷಗಳ ಕಳೆದು ಪ್ರಿಯಾಂಗು ವೃಕ್ಷದ ಕೆಳಗೆ ಉಪವಾಸಗಳನ್ನು ಮಾಡಿ ಚೈತ್ರ ಶುದ್ಧ ಶುಕ್ಲ ಪಕ್ಷದ ಏಕಾದಶಿ ಮಘಾ ನಕ್ಷತ್ರದ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. ಇವರ ಸಮವಸರಣವು 10 ಯೋಜನವಿತ್ತು. ಅದರಲ್ಲಿ ಒಟ್ಟು 3,20,000 ಮುನಿಗಳಿದ್ದರು. ಅದರಲ್ಲಿ 116 ಗಣದರಿದ್ದರು. ವಜ್ರಸೇನ ಮುಖ್ಯ ಗಣದರಿದ್ದರು. ವಜ್ರಸೇನನು ಮಂಡಾಲಿಕ ಎಂಬ ವಿಶೇಷ ಪದವಿಯನ್ನು ಪಡೆದಿದ್ದರು. ಕೊನೆಗೆ ಎಲ್ಲಾ ಕರ್ಮಗಳನ್ನು ನಾಶ ಮಾಡಿ
ಚೈತ್ರ ಶುಕ್ಲ ನವಮಿ ದಿನ 1000 ಮುನಿಗಳ ಸಹಿತ ಖಡ್ಗಾಸನದಲ್ಲಿ ಸಮೇತ ಶಿಖರ್ಜಿಯಲ್ಲಿ ಅವಿಚಲ ಕೂಟದಿಂದ ಮೋಕ್ಷಕ್ಕೆ ಹೋದರು. ಒಟ್ಟಿನಲ್ಲಿ ಇಂದಿನ ವೇಗದ ಮತ್ತು ಅಶಾಂತ ಜೀವನದಲ್ಲಿ ಇವರ ಶಾಂತಿ, ಧರ್ಮ ಮತ್ತು ಅಹಿಂಸೆಯ ಸಂದೇಶ ನಮ್ಮ ಜೀವನಕ್ಕೆ ಮಾರ್ಗದರ್ಶನವಾಗಿದೆ. ಅದರಿಂದ ನಾವೆಲ್ಲರೂ ಅವರ ಉಪದೇಶಗಳನ್ನು ಪಾಲಿಸಿ ನಮ್ಮ ಜೀವನದಲ್ಲಿ ಧರ್ಮ, ಶಾಂತಿ ಮತ್ತು ಕರುಣೆಯ ಬೆಳೆಸೋಣ. ಸತ್ಯ ಮತ್ತು ಅಹಿಂಸೆಯ ಮಾರ್ಗವೇ ನಮ್ಮ ನಿಜವಾದ ಧರ್ಮದ ದಾರಿ ಎಂದು ಹೇಳಿದ ಸುಮತಿನಾಥ ತೀರ್ಥಂಕರರಿಗೆ ನಮೋಸ್ತು 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 ಎಂದು ಹೇಳುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಬೋಲೋ ಸುಮತಿನಾಥ ಭಗವಾನ ಕಿ ಜೈ, ಉತ್ತಮ ಜೈನ ಧರ್ಮ ಕಿ ಜೈ. ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಹೆಚ್ಚು ಲೈಕ್ ಮಾಡಿ ಮತ್ತು ನಿಮ್ಮ ಹಳ್ಳಿಯ ಪ್ರತಿಭೆಯನ್ನು ಬಳಸಿ. ಧನ್ಯವಾದಗಳು.